ನಮಸ್ತೆ ಎಲ್ರಿಗೂ. ಇವಾಗ ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಸಾರು ಮಾಡೋಣ. ಒಂದು ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಇಲ್ಲಾಂದ್ರೆ ಸಾಂಬಾರ್ ಆದ್ರೂ ಹೇಳ್ಬೋದು. ಒನ್ ಟೈಮ್ಗೆ ತುಂಬಾ ಚೆನ್ನಾಗಾಗುತ್ತೆ, ಬೇಗನೂ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾವು ಮಾಡೋ ಮೆಥಡಲ್ಲಿ ತೋರಿಸ್ತೀನಿ. ಎಲ್ಲಾರ ಮನೆಗೂ ಒಬ್ಬೊಬ್ರು ಒಂದೊಂಥರ ಮೆಥಡಲ್ಲಿ ಮಾಡ್ತಾರೆ. ನಾನು ತುಂಬಾ ಈಸಿ ಆಗಂತದ್ದು ಮಾಡಿ ತೋರಿಸ್ತೀನಿ. ಬನ್ನಿ ಹೇಗೆ ಬರುತ್ತೆ ನೋಡೋಣ. ಇಲ್ಲಿ ಟೊಮೆಟೊ ಒಂದು 3 ಟೊಮೆಟೊ ಹಚ್ಕೊಂಡು ವಾಶ್ ಮಾಡ್ಬಿಟ್ಟು ಹಚ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಇಡೋಣ. ನೋಡ್ಕೊಂಡೆ ಒಂದು ನಿಮಿಷ ಅದು ಟೊಮೆಟೊ ಬೇಯಲಿ, ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ. ಈಗ ನಾನು ಬೆಂಡೆಕಾಯಿ ಮಾಡಿ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡು ಡ್ರೈ ಆದ್ಮೇಲೆ ಹಚ್ಕೊತಾ ಇದ್ದೀನಿ. ಇದು ಹಚ್ಕೊಂಡು ಆದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಸಾಂಬಾರ್ಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇಷ್ಟು ಬೆಂಡೆಕಾಯಿ ಆಗಿದೆ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ತೀನಿ ಇದಕ್ಕೆ. ಅದಕ್ಕೆ ಇದು ಲೋಳಿ ಬರಬಾರ್ದು ಅಂತನ ಇದ್ರೆ ಮತ್ತೆ ಬೆಂಡೆಕಾಯಿ ಕಪ್ಪಗಾಗಲ್ಲ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಾದ್ರೂ ಹಾಕೊಬೋದು. ನಾವು ಆಲ್ರೆಡಿ ಟೊಮೆಟೊ ಹಣ್ಣು ಹಾಕಿದೀವಿ ಅಂದ್ಬಿಟ್ಟು ಹುಳಿ ಆಗುತ್ತೆ ಅಂದ್ಬಿಟ್ಟು ನಿಂಬೆಹಣ್ಣು ಹಾಕಲ್ಲ. ಒಂದು ಅರ್ಧ ಟೊಮೆಟೊನ ಹಾಕೊಂತೀನಿ ಇದು ಫ್ರೈ ಮಾಡೋದಕ್ಕೇನೆ. ಏನಕ್ಕೆ ಅಂತಂದ್ರೆ ಅದು ಲೋಳೆ ಬರಲ್ಲ, ಅಂದ್ರೆ ಜಲ್ಲಿ ಜಲ್ಲಿ ತರ ಬರುತ್ತಲ್ಲ, ಅದು ಬರಲ್ಲ. ಸ್ವಲ್ಪ ಹುಳಿ ಹಾಕೊಂಡ್ರೆ ಬೆಂಡೆಕಾಯಿ ಉರಿಯಬೇಕಾದ್ರೆ ಬೆಂಡೆಕಾಯಿನೂ ಸ್ವಲ್ಪ ಗ್ರೀನಿಶ್ ಕಲರ್ ಆಗೇ ಇರುತ್ತೆ, ಕಲರ್ ಚೇಂಜ್ ಆಗಲ್ಲ. ಕೆಲಸ ರಜಾ ಇದೆ, ಹಂಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮತ್ತೆ ಶಾವಿಗೆ ಮಾಡೋದಕ್ಕೆ ರಾಗಿ ಎಲ್ಲ ತೊಳೆದು ಒಣಗಾಕಿದೀವಿ. ಅದು ಯಾವ ಥರ ಅದು ರಾಗಿ ಹಿಟ್ಟು ರೆಡಿ ಮಾಡೋದು ಯಾವ ಥರ ಒಂದು ಹೇಳ್ತೀನಿ. ವಾಶ್ ಮಾಡಿಬಿಟ್ಟು ಒಣಗಕ್ಕೆ ಹಾಕಿದ್ದೀವಿ. ಇವಾಗ ಸಾಯಂಕಾಲ ಮಿಲ್ಲಿಗೆ ತಗೊಂಡೋಗ್ಬೇಕು. ಇದು ಅಷ್ಟೇ, ಬೆಂಡೆಕಾಯಿ ಸಾಂಬಾರು ಬೇಗನೆ ಆಗುತ್ತೆ, ತುಂಬ ಈಸಿ, ಮತ್ತು ಮುದ್ದೆಗೆ ತುಂಬ ಟೇಸ್ಟ್ ಆಗಿರುತ್ತೆ. ನಮ್ಗೆ ಇವಾಗ ಮಧ್ಯಾಹ್ನಕ್ಕೆ ಮುದ್ದೆ ಬೇಕು, ಅದಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಬೆಂಡೆಕಾಯಿ ಇತ್ತು. ಬೆಂಡೆಕಾಯಿ ಹುಳಿ ಅಂತ ಹೇಳ್ತೀವಿ ನಾವು, ಅದು ಜಲ್ದಿ ಜಲ್ದಿ ಒಂಚೂರು ಇರಲ್ಲ. ಈ ಥರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು ಇದನ್ನ. ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀವಿ. ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ. ಅದು ಬೆಂಡೆಕಾಯಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಇಲ್ಲಾಂದ್ರೆ ಸಾಂಬಾರ್ಗೆ ನಾವು ಹಾಕಿದಾಗ ಸಾಂಬಾರು ಒಂಥರ ಹಸಿ ಕಸ್ಕು ಸ್ಮೆಲ್ ಬರುತ್ತೆ. ಚೆನ್ನಾಗಿ ಹುರ್ಕೊಬೇಕು. ನೋಡಿ ಟೊಮೆಟೊನು ಬೆಂದಿದೆ, ಆಫ್ ಮಾಡ್ತೀನಿ ಟೊಮೆಟೊನ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಖುಷಿ, ನಮಗೂ ರಜಾ ಇದೆ, ನನಗೆ ಆರಾಮಾಗಿ ನಿಧಾನ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಬ್ಯಾಚುಲರ್ಸು ಸಹ ಮಾಡ್ಕೊಬೋದು. ಒಂದು ಟೈಮ್ಗೆ ಸಾಂಬಾರ್ಗಳಿಗೆ ಒಂದು 20 ನಿಮಿಷದಲ್ಲಿ ಸಾಂಬಾರ್ ಆಗ್ಬಿಡುತ್ತೆ. ಇದಾಗಿದೆ ಇವಾಗ ಬೆಂಡೆಕಾಯಿ. ನೋಡಿ ಸ್ವಲ್ಪನೂ ಲೋಳೆ ಇಲ್ಲ, ನೋಡಿ ಕಲರು ಚೇಂಜ್ ಆಗಿಲ್ಲ. ಇದು ಬೆಂಡೆಕಾಯಿ ನೋಡಿ ಎಷ್ಟು ಗ್ರೀನ್ ಕಲರ್ ಇದೆ ನೋಡಿ. ನೋಡಿ ಲೋಳೆ ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ, ಇದಿಲ್ಲ, ಜಲ್ಲಿ ಜಲ್ಲಿ ಇಲ್ಲ. ಇದನ್ನ ಆಫ್ ಮಾಡ್ಕೊಂತೀನಿ. ಇವಾಗ ಮಿಕ್ಸಿಗೆ ಹಾಕೋಣ. ಸ್ವಲ್ಪ ತೆಂಗಿನಕಾಯಿ ಹಾಕೊಂತಿದ್ದೀನಿ. 3 ಇಂಚು ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಸಾಂಬಾರ್ ಪುಡಿ, 2 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇದೆ, ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕಂತ ಇದ್ದೀನಿ. ಇಷ್ಟೇ. ಇದನ್ನ ನುಣ್ಣು ರುಬ್ಕೊಂಬರೋಣ. ಟೊಮೆಟೊ ಬೇಯಿಸ್ಕೊಂಡಿರೋ ಟೊಮೆಟೊನು ಹಾಕಂತ ಇದ್ದೀನಿ ಇದಕ್ಕೆ.
ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಈಗ ಖಾರ ರುಬ್ಕೊಂಬಿಟ್ಟಿದ್ದೀನಿ. ನುಣ್ಣು ರುಬ್ಕೊಬೇಕಾದಷ್ಟು. ಅರ್ಧ ಸ್ಪೂನ್ ಸಾಸಿವೆ ಹಾಕಂತ ಇದ್ದೀನಿ. ಯಾರು ಹ ಏನಕ್ಕೆ ಹ ತಗೊಂಡೋಗಿ ಲೈಸೆನ್ಸ್ ಆಯ್ತಾ? ಲೈಸೆನ್ಸ್ ಆಯ್ತಾ? ಈ ಗಾಡಿಯಲ್ಲಿ ಐತಿ. ಊರಿಗೆ ಹೋಗ್ತೀವಿ ಅಂದ್ರ ಸರಿ ಆಗ್ತಾ ಇದೀನಿ ಇವಾಗ. ರುಚಿಗೆ ತಕ್ಕಷ್ಟು ಹಾಕ್ತಾ ಇದೀನಿ. ಚೆನ್ನಾಗಿ ಕುದ್ಮೇಲೆ ಬೆಂಡೆಕಾಯಿ ಹಾಕೋಣ. ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ, ಗಟ್ಟಿ ಇದೆ ಸಾಂಬಾರು. ಸಾಂಬಾರಿಗೆ ಅದ ಇದೆ. ಇವಾಗ ಬೆಂಡೆಕಾಯಿ ಹಾಕೋಣ. ನೋಡಿ ಬೆಂಡೆಕಾಯಿ ಎಷ್ಟು ಉದುದ್ರ ಇದೆ. ಒಂದ್ ಸ್ವಲ್ಪನೂ ಜಲ್ಲಿ ಜಲ್ಲಿ ಇಲ್ಲ. ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಕುದೀಲಿ, ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಕುದೀತಾ ಇದೆ, ಸ್ವಲ್ಪ ಸಪ್ಪೆ ಆಗಿದೆ, ಸ್ವಲ್ಪ ಉಪ್ಪು ಹಾಕ್ತೀನಿ. ಸಾಂಬಾರು ತುಂಬಾ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ಬೆಂಡೆಕಾಯಿ ಹುಳಿ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳ್ರಿ? ಪ್ರತಿಯೊಬ್ರು ಇಷ್ಟಪಟ್ಟು ಊಟ ಮಾಡೋಂಥದ್ದು, ಬೇಗನೂ ಆಗುತ್ತೆ. ಬೆಂಡೆಕಾಯಿ ಬೆಂದಿದೆ, ಇಷ್ಟೇ. ಎಲ್ಲ ರೆಡಿ ಮಾಡ್ಕೊಂಡ್ರೆ ಒಂದು 15 ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ, 15-20 ನಿಮಿಷಕ್ಕೆ. ಈಗ ಮುದ್ದೆಗಿಡೋಣ. ನಮ್ಮ ರೆಸಿಪಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿ. ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಧನ್ಯವಾದಗಳು.